जगत्प्रभाजालोल्लासोपहत सकलावद्यतमसे जगज्जन्मस्यैव प्रलयरचना शैलवपुषे नमो अशेषाम्नाय स्मृतिहृदयदीप्ताय हरये न शब्दाब्धौ गाढारजनिगमचर्चासु चतुरा न च न्याये प्रौढा न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नाः मान्यास्मः किमपि च वदन्तोऽपि महतां नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ॐ अथातोर्मजिज्ञासा ಓಂ ಯತ್ಪದಂ ವೇದ ಸಂವೇದ್ಯ ಮುಗಿತಲ್ಲ. ಇದಕ್ಕೆ ಬರಬೇಕೀಗ, ಮೂರನೇ ಅಧ್ಯಾಯಕ್ಕೆ ಬರಬೇಕೀಗ. ಹಾಂ ಹಾಂ ತೃತೀಯಾಧ್ಯಾಯಸ್ಯ ಪ್ರಥಮಃ ಪಾದಃ. ಎಲ್ಲಿದೆ ಇನ್ನು ಸುಧಾ ಶುರುವಾಗಿಲ್ಲ. ಏನೇನು ಸುಧಾ ಕನ್ನಡ ಲಿಪಿಯಲ್ಲೇ ಇದೆ, ಇದರಲ್ಲಿ ಸಂಸ್ಕೃತದಲ್ಲಿದೆಯಾ? ಹಾಂ ಇಲ್ಲ ಸರ್, ಇಲ್ಲಿದೆ. ಹಾಂ, ಅಧಿಕರಣದ ವಿಷಯ ಅಲ್ಲ, ಆ್ಯಕ್ಚುಲಿ ಇದು ಬರಬೇಕಲ್ಲ, ಭಕ್ತಿಪಾದ ಸಂವರಿ ಸಂಧ್ಯಾಧಿಕರಣ. ಮೊದಲು ವೈರಾಗ್ಯಪಾದ ಎಲ್ಲೋಯ್ತು? ಸದಾವಾಕ್ಯ ಅದೇನೆ ಬಂದೆ. ಇದು ಅಲ್ಲ, ಆ್ಯಕ್ಚುಲಿ ಇದು ವೈರಾಗ್ಯಪಾದ ಇದೆಯಾ? ಇದು ಬಂತೀಗ ತ್ರಿಯಾಧ್ಯಾಯದ ವೈರಾಗ್ಯಪಾದದಿಂದ. ವೈರಾಗ್ಯಪಾದ ಅಲ್ಲ ಇದು, ಸಂಧ್ಯಾ ಸೃಷ್ಟಿರಾಹ ಇಲ್ಲಿ ಬರ್ತದೆ, ಮಧ್ಯೆ ಬರಲ್ಲ ಅದು. ಇದು ಎರಡನೇ ಪಾದ ಆ್ಯಕ್ಚುಲಿ. ಅಲ್ಲ, ಎರಡನೇ ಪಾದ. ಇದು ಎಷ್ಟೇ ವಾಲ್ಯೂಮ್ ಹೇಳಿ? ಯಾರು ತಂದಿಲ್ಲ, ಯಾರು ಕೂಡ? ಹಾಂ, ಇದು ಕರೆಕ್ಟ್. ಇದು ಗೊತ್ತಾಯ್ತಾ? ಮೊದಲನೇ ಪಾದ ಹೋಲಿಸಿ, ಎರಡನೇ ಪಾದ ಇದು. ಇಲ್ಲ ತಪ್ಪದು. ನೋಡಿ, ಮೊದಲನೇ ಪಾದ ಇರೋದು ಇಲ್ಲಿರೋದು ನೋಡಿ, ಬಂದಿದ್ದು ಬಂದೆ. ಮೊದಲು ವೈರಾಗ್ಯಪಾದ ಬರೋದು ಯಾವುದಿದೆ? ವೈರಾಗ್ಯಪಾದ ಎಲ್ಲಿದೆ? ಅಲ್ಲ, ಏನು ಮಾಡಿದ್ದಾರೆ ತಪ್ಪಾಗಿದೆ. ಮೊದಲೇದು ಎರಡನೇದು ಭಕ್ತಿಪಾದ, ಮೊದಲೇ ವೈರಾಗ್ಯ. ಮಂಗಳಾಚರಣೆ ಏನು ಹೇಳಿಲ್ಲ ಅದರಲ್ಲಿ ನೋಡಿ. ಯಾವುದಿಲ್ಲ. ಅದೇನಾಗಿದೆ ಅಂದರೆ ಅದು ಚಿಕ್ಕದಾಗಿದೆ, ತುಂಬ ಚಿಕ್ಕದಾಗಿದೆ ಮೊದಲನೇ ಪಾದ. ಆದ್ದರಿಂದ ಏನು ಮಾಡಿಬಿಟ್ಟಿದ್ದಾರೆ, ಅದನ್ನು ಇದಾಗಿದೆ, ಅಷ್ಟೇ ಸ್ಕಿಪ್ ಆಗಿದೆ. ಒಂದೇ ಸ್ವಲ್ಪ ಅದು ನಿನ್ನೆ ಓದಿದಿಲ್ಲ ಅದನ್ನು, ಆ ರೀತಿ ಚಿಕ್ಕ ಪಾದ ಅದು. ಇದು ದೊಡ್ಡದು ಪಾದ, ಇದು ಕರೆಕ್ಟ್ ಇದೆ, ಗೊತ್ತಾಯ್ತು. ಇದು ಇಲ್ಲಿ ಪುಸ್ತಕ ಸಿಕ್ಕಿದೆ ಈಗ. ತುಂಬ ನಿನ್ನೆ ಅದು ಒಂದು ಪುಟ ಇತ್ತು, ಅದು 2 ಪುಟ ಇದೆ ಅಷ್ಟೇ. ಮೊದಲನೇ ಪಾದ ಇದರಲ್ಲಿ 2 ಪುಟ ಇದೆ ನೋಡಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಕುಪಿತಾ ಹಿ ಫಣಚ್ಛಾಯ, ಈ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ವೈರಾಗ್ಯಪಾದ ಪೂರ್ತಿ ಸಮ್ಮರಿ ಕೊಟ್ಬಿಟ್ರು. ವೈರಾಗ್ಯಪಾದ ಏನು ಸಮ್ಮರಿ ಅಂದರೆ, ಧೀರರಾದವರು ಏನು ಮಾಡ್ತಿದ್ದಾರೆ? ವಲ್ಲಭಂ ಶ್ರಿಯಃ ಸೇವಂತೆ ಯತ್ಪದಂ ಧೀರಾಃ. ಯತ್ಪದಂ ಸೇವಂತೆ, ಪರಮಾತ್ಮನ ಪಾದಗಳನ್ನು ಸೇವನೆ ಮಾಡ್ತಾರೆ. ಯಾತಕ್ಕೆ? ಅದು ಬಿಟ್ಟುಬಿಟ್ಟಿರು, ಈ ಸುಖ ಬಿಟ್ಟುಬಿಟ್ರು. ನನ್ನ ಲೌಕಿಕ ಸುಖ ಬೇಕಿಲ್ಲ ಅವರಿಗೆ. ಸುಖದಕ್ಕೆ ಸಮಯಕೃತ್ವ. ಯಾತಕ್ಕೆ ಅಂದರೆ, ಸುಖ ಇದೆ ಯಾಕೆ ಬಿಡಬೇಕು ಅಂತ ಕೇಳಿದರೆ, ಸ್ವಲ್ಪ ನೋಡಿ, ಒಂದು ಕಥೆ ಅದು. ಒಂದು ಕಪ್ಪೆ ಹೋಗ್ತಿತ್ತು, ಭಾರಿ ಬಿಸಿಲು ಬಂತು, ನೆರಳು ಬೇಕಾಯ್ತು ಅದಕ್ಕೆ. ಭಾರಿ ಬಿಸಿಲು ನೆರಳು ಬೇಕು. ಮೊದಲೊಂದು 2 ಪುಟದಲ್ಲಿ ಇರುತ್ತೆ, ಚಿಕ್ಕದಾಗಿರ್ತಾರೆ, ಅದಾಗಿಬಿಟ್ಟಿದೆ, ಅಷ್ಟಾಗ ಬೋದೋಗಿದೆ ಅಷ್ಟೇ. ಏನಾಯಿತು, ಅದು ನೋಡಿತು, ನೆರಳು ಕಾಣಿಸ್ತು. ಭಾರಿ ಖುಷಿ ಆಯಿತು, ಸದ್ಯ ನೆರಳು ಬಂತು ಅಂಥೇಳಿ ಅದ್ರ ನಿಂತ್ಕೊಂಡಿದ್ದು ಕೆಳಗೆ, ಗೊತ್ತಾಯ್ತಾ? ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ನೋಡುತ್ತೆ, ಗಾಬರಿ ಆಗೋಯ್ತು. ಏನು ನೆರಳದು? ಗಿಡದ ನೆರಳಲ್ಲ, ಹಾವಿನ ಹೆಡೆಯ ನೆರಳು. ಅದು ಹಾವೇನು ಸುಮ್ಮನೆ ಮಲ್ಕೊಂಡು ಹಾವಲ್ಲ, ಹೆಡೆ ತೆಗೆದಿದೆ.
ಮಲಗಿರೋದಿಲ್ವಲ್ಲ, ಅದು ಸುಮ್ಮನೆ ಹಣೆ ತೆಗೆದು ಇದ್ರ ಮೇಲೆ ಕಣ್ಣಿಟ್ಟು ಕುಪಿತ, ಇದ್ರ ಮೇಲೆ ಕಣ್ಣಿಟ್ಟಿದೆ, ಇದನ್ನು ಆ ಸುಖವಾಗಿದ್ದರೆ ಯಾರು ಗೊತ್ತಾರ? ಅಂಥ ಸುಖ ಸಂಸಾರ ಸುಖ ಅಂದ್ರೆ ಹಾಗೇ ಇದೆ. ಇಲ್ಲಿ ಹಾವು ಅಂದರೆ ಸಾವು, ಅದು ಹೆಡೆ ಅಂದ್ರೇನು? ನಮ್ಮಲ್ಲಿ ಯಾವಾಗಲೂ ಗ್ಯಾರಂಟಿ. ಅದು ಹುಟ್ಟಿದ ಕ್ಷಣನೇ ಏನು ಶುರುವಾಗಿರುತ್ತೆ? ಡೇಟ್ ಆಫ್ ಬರ್ತ್ ಜೊತೆ ಡೇಟ್ ಆಫ್ ಡೆತ್ ಫಿಕ್ಸ್ ಆಗಿರುತ್ತೆ. ಇವೆಲ್ಲ ಔಷಧಿ ಮೇಲೆ ಹಾಕಿರ್ತಾರೆ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಡೇಟ್ ಆಫ್ ಎಕ್ಸ್ಪೈರಿ ಹಾಕಿರ್ತಾರಲ್ಲ, ನಮ್ಮ ದೇಹದ ಮೇಲೂ ಹಾಕಿರ್ತಾರೆ. ಓದಕ್ಕೆ ಬರೋದಿಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಕೆಲವು ಹಳೆಯದು ಮಾರ್ತಾರಲ್ಲ ಎಷ್ಟೋ ಕಡೆಗೆ, ಎಕ್ಸ್ಪೈರಿ ಡೇಟ್ ಆದಮೇಲೆ ಮಾರಿಬಿಡ್ತಾರೆ, ಅದನ್ನು ತೊಗೊಂಡು ಹೋಗ್ತಾರೆ, ಏನೋಣ ಆಗೋಗುತ್ತೆ, ಕೇಸ್ ಹಾಕ್ತಾರೆ, ಅದು ಕಡೆಗೆ 2 ವರ್ಷ ಆಗಿ ಹೋಗ್ಬಿಡೋದು. ಓದಕ್ಕೆ ಬರೋದು ಹಣೆ ಬರ ಆಯಿತು. ಕೆಲವು ಓದಕ್ಕೆ ಬರೋದ್ರೆ ಕೆಲವು ಓದೋದಿಲ್ಲ, ಮನೆಗೆ ಹೋಗಿ ಓದ್ತಾರೆ, ಲೇಟ್ ಆಗಿಬಿಟ್ಟಿರುತ್ತೆ. ಎಷ್ಟೋ 5-6 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಮತ್ತೇನು ವಾಪಸ್ ಹೋಗ್ತಾರೆ, ಪಂಜಿತಾಗ್ಬಿಡುತ್ತೆ. ಅದಕ್ಕೆ ಸರಿ ಓದಬೇಕಾದ್ರೆ ಹಣೆ ಬರಹ ಎಲ್ಲಿ ಬರೀತಾರೆ? ಎಲ್ಲೋ ಬರಿಬಾರ್ದು, ಎಲ್ಲಿ ಬರಿಬೇಕಾದ್ರೆ ಅವರು ಎದ್ದು ಕಾಣಬೇಕಾದ್ರೆ ಡೇಟ್ ಆಫ್ ಎಕ್ಸ್ಪೈರಿ ಇದೆ, ಡೇಟ್ ಎದ್ದು ಕಾಣಬೇಕು, ಎದ್ದು ಕಾಣಾಗೆ ಬರೆದಿದ್ದಾರೆ. ಅವ್ರು ಕನ್ನಡ ಇಂಗ್ಲೀಷ್ ಬರೋದಿಲ್ಲ, ಅದರಿಂದ ಕಾಣೋದಿಲ್ಲ. ಇವರು ಎಲ್ಲ ಭಾಷೆಯಲ್ಲಿ ಹಾಕಿದ್ರೆ ಹಾಕಬೇಕಷ್ಟೇ, ಎಲ್ಲ ಭಾಷೆಯಲ್ಲಿ ಹಾಕಿ. ಓದಕ್ಕೆ ಬರದೇ ಇದ್ದವರಿಗೆ ಪಕ್ಕದಲ್ಲಿ ಅವ್ರಿಗೆ ಓದಿ ಹೇಳಿಸಲಿ ಅಂತ ಕೇಳಬೇಕು. ಹಾಗಾಗಿದೆ. ಕುಪಿತ ಅಹಿ ಫಣ ಛಾಯಾ ಸಮೀಕೃತ್ಯ ಅಪರಂ ಸುಖ. ಈ ನಮಗೆ ಸುಖದಕ್ಕೆ ಸಮೀಕೃತ್ವ ಅರ್ಥ ಆಗೋ ಶ್ಲೋಕ. ಯಾಕೆ ಸುಖ ನಾವು ದುಃಖ ಅಂತ ತಿಳ್ಕೊಬೇಕು ಅಂದರೆ, ಇದೇನು ಸುಖನ ಇದು? ಈ ಪದ್ಧತಿ ಇದೆ. ಬಡದಿವ್ಸ ಬೆಳಿಗ್ಗೆ ಹ್ಯಾಂಗೆ ಮಾಡ್ತಾರಲ್ಲ, ರಾತ್ರಿ ಬೆಳಿಗ್ಗೆ ಕೇಳ್ತಾರಂತೆ, ಏನು ಕೊಡಿ ಆಸೆ ಏನು ಬೇಕು ಅಂತ ಕೇಳಿ. ಏನು ಕೇಳಬಾರ್ದು ಅವನು? ಹ್ಯಾಂಗೆ ಮಾಡಬೇಡಿ, ಬಿಟ್ಟು ಬೇಕಾದ ಕೇಳು, ಏನು ಬೇಕಾದ್ರೂ ತಿನ್ನು, ಏನು ಬೇಕಾದ್ರೂ ಕೊಡ್ತಾರಂತೆ. ಗೊತ್ತಾಯ್ತಾ? ಏನು ತಿನ್ಬೇಕು ಅವನೀಗ? ಬೆಳಿಗ್ಗೆ ಸಾಯ್ತಾ ಇದ್ದಾರೆ, ಏನು ತಿನ್ನೋಕ್ಕಾಗುತ್ತೆ ಅವನ ಕೈಲೇ? ಆಗೋದಿಲ್ಲ. ಯಾತಕ್ಕೆ? ಆ ಸುಖದ ಹಿಂದೆ ದೊಡ್ಡ ದುಃಖ ಇದೆ, ತಿಳಿತಿಲ್ಲ. ಅದೇ ರೀತಿ ಸಂಸಾರದ ಎಲ್ಲ ಸುಖಗಳು ಹೇಗೆ ಅಂತ ಕೇಳಿದರೆ, ದುಃಖದ ಇನ್ನೊಂದು ರೂಪ ಅಷ್ಟೇ ಹೊರತು ಏನಲ್ಲ ಅವು ನಿಜವಾದ ಸುಖ ಅಲ್ಲ. ಆದ್ದರಿಂದ ವೈರಾಗ್ಯ ಬರೋಕ್ಕೆ ಪಾದಸ ಇಷ್ಟು ಒಂದು ಇಡೀ ಸಾರನ ಎಷ್ಟು ಎಫೆಕ್ಟಿವ್ ಆಗಿ ಹೇಳಿದ್ದ. ಇದು ಸುಖ ಹೌದು, ರಿಸ್ಕ್. ಮೇಲ್ ನೋಡಿಲ್ಲ ನೀವೀಗ, ನಮಗೆ ಯಾಕೆ ಮೇಲ್ ನೋಡಿದ್ರೆ ತಾನೇ ಗೊತ್ತಾಗೋದು? ಮೇಲ್ ನೋಡಬೇಡಿ, ಮೇಲ್ ಹೋದವ್ರು ನೋಡಿ ಕೊನೆ ಪಕ್ಷ. ಎಷ್ಟು ಜನ ಹೋಗಿದ್ದಾರೆ ಮೇಲೆ ಈಗಾಗಲೇ, ಅದು ನೋಡಿ ತಿಳ್ಕೊಬೇಕೋ ಇಲ್ವೋ? ತಿಳ್ಕೊಳ್ಳೋದು ಅದು ಎಷ್ಟು ಸರಿಯಾಗಿ ಅರ್ಥ. ಟೀಕಾರರು ಅದು ಕಾವ್ಯ ಬರೆದಿದ್ದಾರೆ, ಮಹಾಕಾವ್ಯನ. ಎಷ್ಟೋ ಕವಿಗಳು ಪಾಪ ಹೋಗ್ಬಿಡ್ತಿದ್ರು ಆ ಕಡೆಗೆ, ಅಂಥ ಕಾವ್ಯ ಬರೀಲಿಲ್ಲ ಅವ್ರು. ಯಾಕಂದರೆ ಈ ಕಡೆ ಕಾನ್ಸಂಟ್ರೇಟ್ ಮಾಡಿದರೆ ಬರೀಲಿಲ್ಲ. ಒಂದು ಪದ ಎಷ್ಟು ಅರ್ಥ ಬರೆದಿದ್ದಾರೆ, ಯಾರ್ದು ಕಾಪಿ ಅಲ್ಲದು, ಸ್ವತಃವಾಗಿ ಬರೆದಿದ್ದು. ಮತ್ತು ತಮ್ಮ ಕಥೆನೂ ಹೇಳ್ಕೊಂಡಾಗಾಯ್ತು ಅವರು. ಅವ್ರು ಎಷ್ಟೆಷ್ಟಿತ್ತು ಅವರಿಗೆ, ರಾಜನ ಮಗನಾಗಿ ಇದು ಅಷ್ಟೆಲ್ಲ ಇತ್ತು. ಯಾಕೆ ಬಿಟ್ಟು ಬಂದಿರಿ ಅಂದರೆ, ಕುಪಿತಾಯಿ ಬಡಚ್ಛಾಯ. ಅದು ಯಾರು? ಧೀರಾಹ. ನಾವು ಧೀರರು ಬಿಟ್ಟು ಬಂದ್ವಿ ಅಂತ ಹೇಳ್ತಾರೆ. ಧೀರರು ಅಂದ್ರೇನು? ಧಿಯಾ ರಮತೆ, ಯೋಚನೆ ಮಾಡೋರು ಅಂತ. ಯೋಚನೆ ಮಾಡಿದರೆ ಗೊತ್ತಾ, ಎಲ್ರಿಗೂ ಗೊತ್ತಾಗೋದಿಲ್ಲ. ಸೇವಂತೆ ಯತ್ಪದಂ ಧೀರಾಹ. ಎಷ್ಟೊತ್ತ ಡಾಕ್ಟ್ರ್ ಹೇಳ್ತಾರೆ ಆಪ್ರೇಷನ್ ಮಾಡಲೇಬೇಕು ಅಂತ ಕೇಳ್ತಾರೆ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಯೋಚನೆ ಮಾಡ್ತಾರೆ, ಇಲ್ಲ ಅವ್ರು ಹೇಳೋದು ಒಳ್ಳೇದಕ್ಕೆ ಹೇಳ್ತಾರೆ, ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಅಲ್ಲಿ ಏನು ಮಾಡಿದರು? ಧೀರ ಆಗೋ ವಿಚಾರ ಅರ್ಥ ಮಾಡಿ ಬರ್ತಾನೆ, ರೆಡಿಯಾಗಿ ಬರ್ತಾನೆ. ಮತ್ತು ಆಗೋದಿಲ್ಲ ಅಂತ ಆಮೇಲೆ ಏನು ಮಾಡ್ತಾನೆ? ಆಗುತ್ತೆ ಅಂತ ಹೇಳ್ತಾನೆ. ಇದೆಲ್ಲ ಯೋಚನೆ ಮಾಡಿದರೆ ಧೀರಾಹ. ಮೊದಲೇ ಯಾಕೆ ಇದು ಮಾಡಲಿಲ್ಲ? ಯೋಚನೆ ಮಾಡಿದ್ದಿಲ್ಲ, ಈಗೇನಾಯ್ತು? ಯೋಚನೆ ಮಾಡಿದೆ, ಹೇಳ್ತಾರೋ ಇಲ್ಲೋ? ಹಾಗಾಗುತ್ತೆ. ಯಾರು? ಕುಪಿತಾಹಿ ಫಣ. ಅಹಿ ಹಾವು, ಫಣ ಪಾವಂತ ನಾಗರಾವ ಆಯ್ತು ಅಲ್ಲಿಗೆ, ಬೇರೆದು ಕೆಡೆ ಎತ್ತೋದಿಲ್ಲ. ಸಮೀಕೃತ್ಯ ಅಪರಂ ಸುಖಂ. ಹಾಂ ಹೌದಾ, ಅವ ಪರೀಕ್ಷೆ ಕೊಡೋಕೆ ಬಂದಿದ್ದ ಅಲ್ಲಿ ನೋಡಿ. ಇಲ್ಲಿ ಆಮೇಲೆ ಕರ್ಕೊಂಡು ಹೋಗ್ಬೇಕು, ಅದು ಕೊಡೋದು ಏನು ಇಲ್ಲೇ ಕರ್ಕೊಂಡು ಹೋಗಿ ಹೋಗ್ತಾರೆ. ಎಲ್ಲಿ ಹುಬ್ಬಳ್ಳಿಯವರಾ? ಹುಬ್ಬಳ್ಳಿಯವರು, ಸರಿ ಆಯ್ತು. ಕುಪಿತ ಅಹಿ ಫಣಚ್ಛಾಯಾ ಸಮೀಕೃತ್ಯ ಅಪರಂ ಸುಖಂ. ಅಪರಂ ಸುಖಂ, ಅಪರಂ ಸುಖಂ ಅಂದ್ರೇನು? ಅಪರಂ, ಪರ ಅಂದರೆ ಅದು, ಅಪರಂ ಅಂದರೆ ಇಹ, ಐಹಿಕ ಸುಖ ಅಂತ ಅರ್ಥ. ಐಹಿಕ ಸುಖವನ್ನು ಐಹಿಕ ಸುಖ ಆದ್ದರಿಂದಾಗೇನೆ ಇದು ಪರಸುಖ ಅಲ್ಲ, ಅಪರ ಸುಖ. ಅಪರ ಸುಖ ಐಹಿಕ ಅಂತ ಒಂದರ್ಥ, ಪರ ಅಂದರೆ ಶ್ರೇಷ್ಠ, ಶ್ರೇಷ್ಠವಲ್ಲದ ಸುಖ ಇದು. ಅದಕ್ಕೆ ಏನು ಮಾಡಿದ ನಚಿಕೇತ? ನನಗೆ ಶ್ರೇಯಸ್ಬೇಕು ಅಂತ. ಇದು ಒಟ್ಟಿನ ಮೇಲೆ ಪ್ರೇಯಸ್ ಸುಖಂ ಅಂತ ಅರ್ಥ ಇದೆ. ಅಪರಂ ಸುಖಂ ಅಂದರೆ ಪ್ರೇಯಸ್ ಸುಖ ಇರುತ್ತಲ್ಲ, ಏನಿದೆಲ್ಲ ಕೂಡ ಇವು ಹಾವಿನ ಹೆಡೆ ನೆರಳಿದ್ದಾಗ. ಆದ್ದರಿಂದ ಇದೇನು ತಿಳ್ಕೊಬಾರ್ದು? ಸುಖ ಅಂತ ತಿಳ್ಕೊಂಡು ಹೋಗಬಾರ್ದು. ಅದೇನು ಮಾಡೋದು? ಕಪ್ಪೆ ಏನು ಮಾಡೋಕ್ಕೆ ತಕ್ಷಣ ಈಗ ಅಲ್ಲೇ ಜಂಪ್ ಮಾಡಿ ಓಡಬೇಕು. ಸದ್ಯ ಬಿಸಿಲಿದ್ರೂ ಪರವಾಗಿಲ್ಲ, ಇದು ವಾಸಿ. ಈ ನೆರಳಿಗಿಂತ ಬಿಸಿಲೇ ವಾಸಿ. ಈ ಬಿಸಿಲಿಗಿಂತ ಆ ಬಿಸಿಲಿಗೆ ರಾಯರು ಏನು ಮಾಡಿದ್ರು? ಅದಕ್ಕೆ ಇದು ಯಾವುದು ಬೇಕಿಲ್ಲ ಹೊರಟೇ ಬಿಟ್ಟರು. ಆಮೇಲೆ ಎಷ್ಟೆಲ್ಲ ನೆರಳು ಕೊಡ್ತಿದ್ದಾರೆ. ಹಾಗೆ ಹೋಗಿದ್ದಕ್ಕೆ ನೆರಳು ಕೊಡೋಕ್ಕೆ ಶುರುವಾಯಿತು. ಇಲ್ಲದವ್ರು ಏನಾಗ್ತಿತ್ತು? ಅದು ಬಿಸಿಲಲ್ಲಿ ಅದಕ್ಕೆ ಹೇಳ್ತಾರೆ, ಸಂಸಾರದ ದುಃಖ ಯಾತಕ್ಕೆ ಬೇಕಾದ್ರೆ ವೈರಾಗ್ಯಕ್ಕೆ ಕಾರಣ ಆಗುತ್ತೆ. ಸುಖ ಮೈಮರೆಸಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡೋದು? ಸುಖ ಇಷ್ಟಪಡೋದಿಲ್ಲ ಅವರು. ವಿದ್ಯಾರ್ಥಿಗಳಿಗೆ
ಫಸ್ಟ್ ಕ್ಲಾಸ್ ಎರಡೊತ್ತು ಊಟ, ಫಸ್ಟ್ ಕ್ಲಾಸ್ ಸ್ವೀಟು, ಕೇಳಿದಾಗೆಲ್ಲ ಆಹಾರ, ಒಳ್ಳೆ ಎ ಸಿ ರೂಮ್ಗಳು ಅವೆಲ್ಲ ಕೊಟ್ಟು ಎಲ್ಲ ಫೇಲ್ ಆಗಿಬಿಡ್ತಾರೆ. ಯಾಕೆಂದರೆ ಅವ್ರು ಇನ್ನೇನು ಬೇಕು ಅವರಿಗೆ, ಯಾವ ನಿದ್ದೆ ಹೊಡಿತೆ, ಊಟ ನಿದ್ದೆ ಅಷ್ಟೇ. ಅದಕ್ಕೋಸ್ಕರ ಹೋಟ್ಲಲ್ಲಿ ಏನು ಮಾಡೋದಿಲ್ಲ, ಸ್ವೀಟ್ಸ್ ಮಾಡೋದಿಲ್ಲ ಜನರಲ್ಲಿ. ಅಕಸ್ಮಾತ್ ಮಾಡಿದರೆ ಲಿಮಿಟೆಡ್, ಒಂದು ತಿಂಗಳು 2 ತಿಂಗಳಿಗೊಮ್ಮೆ. ನಾವು ಹಾಸ್ಟೆಲಿದ್ದಾಗ ಕಾಯ್ತಾ ಇದ್ದಿದ್ದು ಎಂದು ಮಾಡ್ತಾರೆ ಅಂಥೇಳಿ, ಗೊತ್ತಾಯ್ತಿಲ್ಲ. ಅದು ಇಷ್ಟೇ ಇಷ್ಟು ಹಾಕೋದು, ಯಾರು ಬರದೇ ಇದ್ದು ಬರ್ದಿರ್ತಾರೆ, ಅವ್ರು ಯಾರು ಬಂದಿರೋ ನೋಡ್ಕೊಬಿಟ್ಟು ಹೆಸರಲ್ಲಿ ಅವ್ರು ನಮ್ಗೆ ಹೇಳಿದಾರೆ ಕೊಡಿ ಅಂಥೇಳಿ ಇವೆಲ್ಲ ಟ್ರಿಕ್ ಮಾಡ್ತಿದ್ರು. ಅಂದರೆ ಅದರಿಂದ ಏನಾಗ್ತಿತ್ತು, ಓದ್ಲಿಕ್ಕೆ ಬರ್ತಿತ್ತು. ಅದಕ್ಕೆ ಸುಖ ಸಿಕ್ಬಿಟ್ರೆ ವಿದ್ಯಾತ್ವರಾಣಂ ನ ಸುಖಂ ನ ನಿದ್ರಾ. ಈ ಸುಖ ಏನಾದ್ರು ಬಂತು ಅಂದರೆ ಅವ್ರಿಗೇನಾಗೋದಿಲ್ಲ. ಅದಕ್ಕೆ ಇವ್ರೇನು ಮಾಡಿದ್ರು ಜ್ಞಾನಿಗಳು ಗೊತ್ತಾ, ಅವ್ರು ಬೇಕಾದ ಸಂಪತ್ತು ಬರ್ತಿತ್ತು ಅವರಿಗೆ, ತೊಗೋತಿರ್ಲಿಲ್ಲ. ಯಾಕೆಂದ್ರೆ ದಾರಿ ತಪ್ಪಿ ಹೋಗ್ತೇವೆ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಿದ್ರು, ಅದರಲ್ಲೇ ಇರ್ತಿದ್ರು. ಸುಧಾಮ ಅವರೆಲ್ಲ ಹೆಂಡತಿ ಹೇಳಿದ್ದಕ್ಕೆ ಹೋಗಿದ್ದೆ ಹೊರತು ಹೋಗೋ ಐಡಿಯಾ ಇದ್ದಿಲ್ಲ ಸುಧಾಮನಿಗೆ. ಅದು ಕೂಡ ಇದು ಕಾಣುತ್ತೆ, ಇದನ್ನು ಕೃಷ್ಣನ ದರ್ಶನ ಆಗುತ್ತೆ ಅಂತ ಹೋಗಿದ್ದೆ ಹೊರತು ಇದಕ್ಕೆ ಅದು ಕೇಳೂ ಇಲ್ಲ ಅಂತ ಹೋಗಿಬಿಟ್ಟು ಕೇಳಲೇ ಇಲ್ಲ, ಯಾವ ಸ್ಟೇಜಲ್ಲೂ ಕೇಳಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಭಾಳ ಇಂಪಾರ್ಟೆಂಟ್ ಅದು. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸುಧಾಮಂಗಳ ಇತ್ಯಾದಿ ಇಂಥವು ಹೇಳಿಬಿಟ್ಟು ಜಗತ್ತಿಗೆ ಏನಾಗುತ್ತಾಗ ತಿಳಿಯೋ ವಿಷಯಗಳಿವೆಲ್ಲ ಕೂಡ. ಅವ್ರು ಏನಾಗುತ್ತೆ, ಅವರೆಲ್ಲ ಒಳ್ಳೆ ಮೆಸೇಜ್ ಅಂತ ಹೋಗ್ತಾರೆ. ತಿಳಿತಿಲ್ಲ ಅವ್ರಿಗೆ ತಿಳಿದೇ ಹೋದ ವಿಷಯ ಇದೇನಾಗುತ್ತೆ ಅವ್ರಿಗಾಗ, ನಮಗೆ ಅರ್ಥ ಆಗಲ್ಲ, ನಮಗೆ ಬೇಕಿಲ್ಲ ಅಂತ ಹೇಳ್ಕೊಂಡು ನಮಗೆ ಅಸಾಧ್ಯ ಕೆಲಸಕ್ಕೆ ಬರೋದು ಅಂತ ಹೇಳ್ತಾರೆ. ಅದಾಗಬಾರ್ದು, ಇರ್ಲೆವೆಂಟ್ ಅದೇನೋ ಓದೋರು ಓದ್ಕೊಂಡು ಹೋಗಲಿ, ನಮಗೇನು ಸಮಸ್ಯೆ ಇಲ್ವಲ್ಲ, ಅವ್ರು ಮೋರ್ ಹ್ಯಾಪಿ ವಿತ್ ದಿಸ್ ಒಳ್ಳೆ ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಬಾರ್ದು. ಅದು ಅಂಥದ್ರಲ್ಲಿ ಬೇಕಾಷ್ಟಿದೆ. ಅದರಲ್ಲಿ ಸಾಧನಾಧ್ಯಾಯ ಪೂರ್ತಿ ಯಾರಿಗೆ ಬೇಕಾದ್ರೂ ಪಾಠ ಹೇಳ್ಬೋದು. ಯಾಕೆಂದರೆ ಎಲ್ಲ ಸಾಧನ ವಿಚಾರಗಳೇ, ಬೇರೆ ವಿಷಯಗಳು ಬರೋದಿಲ್ಲ ಅದರಲ್ಲಿ. ಅದು ನಮಗೆ ಡೇ ಟು ಡೇ ಲೈಫಿಗೆ ಬೇಕಾದ್ದೆಲ್ಲ ಬರುತ್ತೆ ಅದರಲ್ಲಿ. ಅನೇಕ ಮುಖಗಳು ಮೋಕ್ಷ ಸಾಧನೆ ಹೇಗೆ ಮಾಡಬೇಕಂತ ಏನು ಪ್ರಶ್ನೆ ಕೇಳ್ತಾರೆ, ಅವೆಲ್ಲ ಪಬ್ಲಿಕ್ ಉಪನ್ಯಾಸಕ್ಕೆ ಬೆಸ್ಟ್ ಅಂದರೆ ಸಾಧನಾಧ್ಯಾಯ ತಿಳಿತಾಳೆ. ಅವಾಗ ಭಕ್ತಿವೆಲ್ಲ ಬರುತ್ತೆ, ಭಕ್ತಿಪಾದ ಬರೋದು ಅದು ಬರುತ್ತೆ, ಮೋಕ್ಷ ಜ್ಞಾನ ಎವ್ರಿಥಿಂಗ್ ಬಂದು ಹೋಗಿಬಿಡುತ್ತೆ. ಆಮೇಲೆ ಮುಂದಿನ ಫಲಾಧ್ಯಾಯ ಭಾರಿ ಚಿಕ್ಕದು. ಸಾಧನೆ ಮಾಡೋದು ದೊಡ್ಡದು, ಫಲ ಅಡುಗೆ ಮಾಡೋಕ್ಕೆ ಎಷ್ಟು ಹೊತ್ತು ಬೇಕು, ಊಟ ಮಾಡೋಕ್ಕೆ ಎಷ್ಟು ಹೊತ್ತು ಬೇಕು. 5-6 ತಾಸು ಅಡುಗೆ ಮಾಡಿರ್ತಾರೆ, ಅದನ್ನು ಒಂದು 2 ನಿಮಿಷದಿಂದ ಹಾಕಿಬಿಡ್ತಾರೆ. ಸೊ ಸಾಧನ ಫಲ ಭಾರಿ ಸುಲಭ ಸಾಧನೆ ಮಾಡಿದವರಿಗೆ, ಇಲ್ದೋದ್ರೆ ಇಲ್ಲ. ತಿಳಿತಾ, ಮಂಡಿಗೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರಪ್ಪ, ಕಲಸಿಟ್ಟು ಇದು ಒದ್ದಾಡಿ ಇವನು 2 ನಿಮಿಷ ತಿಂದು ಮುಗಿಸ್ಬಿಟ್ಟಿರ್ತಾರೆ. ಆ ಥರ ಸ್ವಾಭಾವಿಕ ಸಾಧನ ವಿಚಾರೋಯ ಮಧ್ಯಾಯ, ಇದಕ್ಕೆ ಹೆಸರು ಸಾಧನ ವಿಚಾರೋಯ ಮಧ್ಯಾಯ. ವೈರಾಗ್ಯ ಇದೆಲ್ಲ ಆಚಾರ್ಯರ ಮಾತದು, ಇದು ಟೀಕಾರಾಯರ ಮಾತು. ಅಲ್ಲಿ ಭಾಷ್ಯದ ಮಾತದು, ಭಾಷ್ಯದ ಹಾಗೆ ಇಟ್ಟಿದ್ದಾರೆ ಟೀಕಾರಾಯರು. ವೈರಾಗ್ಯಾರ್ಥೇ ಗತ್ಯಾದಿ ನಿರೂಪಣ ಪ್ರಥಮ ಪಾದೆ ಇತಿ ಅಧ್ಯಾಯಪಾದ ಪ್ರತಿಪಾದ್ಯಂ ಭಾಷ್ಯ ಏವ ಸ್ಪಷ್ಟಂ ಸಂಗತಿಂತು ಲಾಘವಾಯ ಏಕೀಕೃತ್ಯ ಉಪರಿ ವಕ್ಷ್ಯಾಮಃ. ಮುಂದೆಲ್ಲ ಹೇಳ್ತೇವೆ. ಇತಿ ಆಶಯವಾನ್ ತೃತೀಯ. ನೇರ ಸಾಧನೆ ಯಾವುದು ಅಂತ ಮುಂದೆ ಹೇಳ್ತೇವೆ. ಇದೆಲ್ಲ ಮಧ್ಯೆ ಅದಕ್ಕೆ ಹೇಳ್ತೇವೆ, ಲಿಂಕ್ ಕೊಡಬೇಕೀಗ. ಇದಕ್ಕೆ ವೈರಾಗ್ಯಪಾದ ಅಂತ ಹೆಸರು. ವೈರಾಗ್ಯ ಬಂದ ಮೇಲೇ ಭಕ್ತಿ ಬರೋದು. ನಮಗಿವತ್ತು ಪಾಠ ಪ್ರವಚನ ಹೇಗಾಗಿದೆ ಅಂದರೆ ವೈರಾಗ್ಯನ ಹಿಡ್ಕೊಂಡು ಪಾಠ ಹೇಳಿಬಿಡ್ತಾರೆ, ಎಲ್ಲರೂ ಅಂತ ಹೇಳೋದಿಲ್ಲ. ಅವಾಗೇನಾಗುತ್ತೆ, ಅವನಿಗೆ ಅದು ಮಹತ್ವ ಗೊತ್ತಾಗಲ್ಲ. ಅದು ಹಸಿವಾದವನಿಗೆ ಊಟದ ಮೇಲೆ ಗೊತ್ತಾದಾಗೆ ಊಟ ಬಂದವನು ಮಾಡಿದವನಿಗೆ ಗೊತ್ತಾಗೋದಿಲ್ಲ. ಹಸಿವು ಅಂದರೆ ಏನು ಗೊತ್ತಾ, ವೈರಾಗ್ಯ ಅಂದರೆ ಹಸಿವು ಅಂತ ಅರ್ಥ. ವೈರಾಗ್ಯ ಅಂದರೆ ಹಸಿವು ಅದು ತಿಳಿತಾ. ಅದಿಲ್ಲದವ್ರಿಗೆ ಕೊಟ್ಟರೆ ಒಂದು ಮಾಡ್ತಿದ್ದೆ, ಹೊಟ್ಟೆ ತುಂಬ ಹುಗ್ಗಿ ಮುಳ್ಳು ಅಂತ ಒಂದು ಮಾತು ಹೇಳ್ತಾರೆ. ಏನು ಕೊಟ್ಟರು ಅವನಿಗೆ ತಟ್ಟೆ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದು ಇಲ್ಲ ಅಂತ ಹೇಳ್ತಾರೆ. ಊಟ ಮಾಡೋಕ್ಕಾಗಲ್ಲ ಅವನಿಗೆ. ಅದಕ್ಕೇನು ಲೌಕಿಕ ಸುಖ ಯಾವಾಗ ದೇವರು ಸಂಕಟ ಕೊಡ್ತಾನಲ್ಲ, ಅದು ಇದಕ್ಕೆ ಕನ್ವರ್ಟ್ ಆಗ್ತದೆ. ಅದಕ್ಕೆ ಕುಂತಿ ಕೇಳಿಕೊಂಡು ವಿಪದ ಸಂತನಸ್ಯಸ್ವ ತತ್ರ ತತ್ರ ಜಗದ್ಗುರು, ಸದಾ ಆಪತ್ತು ಕೊಡ್ತಾ ಇರೋ, ನೀವು ಹುಷಾರಾಗಿ ಓದ್ತಾ ಇರ್ತೀವಿ ನಾವು ಅಂತ ಅರ್ಥ. ಇಲ್ದವ್ರು ದಾರಿ ತಪ್ಪಿ ಹೋಗ್ತಾನೆ. ಸೇವಂತೆ ಯತ್ಪದಂ ಧೀರಾಹ, ಶಾಸ್ತ್ರ ಎಚ್ಚರಿಕೆ ಕೊಡ್ತು. ನಮ್ಮ ಟಿ ವಿಗೆ ಏನು ಮಾಡಿ ಶುರು ಮಾಡ್ತೀಗ, ದಾರಿ ತಪ್ಪಿಸ್ಬಿಟ್ಟು ವಾಪಸ್ ಕರ್ಕೊಬಂದು ಮತ್ತೆ. ಇವತ್ತು ವೈರಾಗ್ಯ ಬರೋ ಚಾನ್ಸೇ ಇಲ್ಲ, ಆ ಸ್ಥಿತಿ ಇದೆ ಈಗ. ವೈರಾಗ್ಯ ಬರೋ ಚಾನ್ಸ್ ಕೂಡ ಇಲ್ಲ, ಆ ಸ್ಥಿತಿ. ತೀರ ಕಷ್ಟಪಟ್ಟು ವೈರಾಗ್ಯ ಬರಬೇಕೆ ಹೊರತು ಸಾಧಕರಿಗೆ ಅವರು ವೈರಾಗ್ಯಕ್ಕೆ ಅರ್ಥನೇ ಇಲ್ಲ, ಆ ರೀತಿ ಮಾಡಿಬಿಟ್ಟಿದ್ದಾರೆ. 24 ಅವರ್ಸು ಮುಂದೆ ಹೇಳ್ತಾರೆ ನೋಡಿ. ಮುಂದೆ ಐತೆ ತೃತೀಯಾಧ್ಯಾಯ ಪ್ರತಿಪಾದ್ಯ ಪಾದಾಧಿಕರಣ ಪೂರ್ವಪಕ್ಷ ಸಿದ್ಧಾಂತ ಯುಕ್ತಿ ಸಂಗ್ರಹೇಣ ಸ್ವಾಭಾವಿಕೇತಿ. ಕೆಲವು ಸರ್ತೆ ಪೂರ್ವಪಕ್ಷ ಯುಕ್ತಿ ಮತ್ತು ಸಿದ್ಧಾಂತ ಯುಕ್ತಿನ ಮೊದಲು ಹೇಳ್ತಾರೆ, ಕೆಲವು ಸರ್ತೆ ಕೊನೆಗೆ ಹೇಳ್ತಾರೆ. ಗೊತ್ತಾಯ್ತಾ? ಇಲ್ಲಿ ಆರಂಭ ಮಾಡ್ತಾರಲ್ಲ, ಹೇಳ್ತಾ ಬಂದ್ರಿ. ಈಗ ಅಲ್ಲಿ ಕೆಲವು ಸರ್ತಿ ನೋಡಿ, ಕೆಲವು ಸರ್ತಿ ಎಲ್ಲೂ ಹೇಳ್ಬೇಕಾದ್ರೆ ಸಪ್ರೇಟ್ ಹೇಳ್ತಾರೆ, ಕೆಲವು ಸರ್ತಿ ಇವನ್ನೇ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅದನ್ನು ತಿಳಿಸ್ಬಿಡ್ತಾರೆ. ಸ್ವಾಭಾವಿಕ ಅನ್ಯಥಾನಾಮ ಸಹಭಾವ ಅನ್ಯಥೋಕ್ತಯ
ಅವಿಶೇಷ ವಿಶೇಷೌ ಚ ಸಹಭಾವೋ ವಿಮಿಶ್ರತಾ ವಿರುದ್ಧೋಕ್ತಿ ಸಹಸ್ಥಾನಂ ವೈಯರ್ಥ್ಯಂ ಚಾನ್ಯಥಾಗತಿ ಯುಕ್ತಯ ಪೂರ್ವಪಕ್ಷಸ್ಯ ಗುಣಾಧಿಕ್ಯಾರ್ಥತೋ ಭವವು. ಇಷ್ಟು ಕೂಡ ಪೂರ್ವಪಕ್ಷ ಯುಕ್ತಿಗಳು. ಹಿಂದೆ ಹೇಳಿದ್ರು ಏನು ಹೇಳಿದರು, ಇದನ್ನೇ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸಿದ್ಧಾಂತ ಯುಕ್ತಿ ಆಯ್ತು ಹೇಳಿಬಿಟ್ಟು. ಹಾಗೆಲ್ಲ ಬೇರೆ ಬೇರೆ ಯುಕ್ತಿ ಕೊಡ್ತಾರೆ. ಉಪಪತ್ತಿ ದ್ವಿರೂಪತ್ವಂ ಆಧಿಕ್ಯಂ ಅನುರೂಪತಾ ಯೋಗ್ಯತಾ ಬಲವತ್ವಂಚ ವಿಭಾಗ ಕಾರಣಾಭವ ಆಮೇಲೆ ತೃಪ್ತಿ ಅನ್ಯಾಗತಿಶ್ಚೈವ ಸಿದ್ಧಾಂತಸ್ಯೈವ ಸಾಧಕಾ. ಪೂರ್ವಪಕ್ಷೀಯ ಬೇಸಿಸ್ಸು ಅದರ ಮೇಲೆ, ನಮ್ಮ ಬೇಸಿಸ್ ಇದರ ಮೇಲೆ. ಆದ್ದರಿಂದ ಪೂರ್ವಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿ ಅಂಥೇಳಿ ಅದೆಲ್ಲ ಎಕ್ಸ್ಪ್ಲೇಷನಲ್ಲಿ ಕೊಡೋದಿಲ್ಲ ಟೀಕಾರಾಯರು. ನ್ಯಾಯವಿರಣದಲ್ಲಾದರೆ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ಹೇಳಿಬಿಟ್ರು ಅಷ್ಟೇ. ಸಾಧಕ ಇತಿ ವಕ್ಷಮಾಣಂ ಪೂರ್ವಪಕ್ಷಸ್ಯ ಇತ್ಯತ್ರಾಪಿ ಸಂಬದ್ಧತೆ. ಅಲ್ಲಿ ಪೂರ್ವಪಕ್ಷ ಸಾಧಕ, ಇಲ್ಲಿ ಉತ್ತರಪಕ್ಷ ಸಾಧಕ. ಪೂರ್ವಪಕ್ಷಸ್ಯ ಸಿದ್ಧಾಂತಸ್ಯ ಜಾತೌ ಏಕವಚನಂ ಸಾಧಕ ಇತಿ ಛಂದಸೋ ನಿರ್ದೇಶ. ಆಮೇಲೆ ಸಾಮಾನ್ಯ ಉತ್ತರಕ್ಕೆ ಕೂತ್ಕೊಂಡು ಆಚಮನ ಸಂಧ್ಯಾವಂದನೆ ಪೂಜೆ ಎಲ್ಲ ಹೇಳ್ತಾರೆ. ಪೂರ್ವ ಬಿಟ್ಟ ಮೇಲೆ ನೆಕ್ಸ್ಟ್ ಬೆಸ್ಟ್ ಯಾವುದು? ಉತ್ತರ ಯಾವಾಗಲೂ ಬೆಸ್ಟು. ಸಾಯಂಕಾಲಕ್ಕೆ ಬರುತ್ತೆ, ಬೆಳಗ್ಗೆಗೂ ಬರುತ್ತೆ. ಬೆಳಗ್ಗೆಗಾದರೆ ಪೂರ್ವ, ಅದು ಇಲ್ಲಿ ಆದರೆ ಉತ್ತರ ಹಾಗಲ್ಲ, ಎಲ್ಲಕ್ಕೂ ಓಕೆ. ಯಾಕೆ ಗೊತ್ತಾ? ಉತ್ತರ ಅಂದರೆ ಉತ್ತರ ಪಕ್ಷ. ಸಿದ್ಧಾಂತ ಇಟ್ಕೊಂಡು ಬದುಕ್ರಿ, ಪೂರ್ವಪಕ್ಷ ಇಟ್ಕೊಂಡು ಬದುಕಬಾರ್ದು ಅಂತ ಗೊತ್ತಾಯ್ತಿಲ್ಲ. ದಕ್ಷಿಣ ಪೂರ್ವಪಕ್ಷ, ದಕ್ಷಿಣ ಮುಖ ಮಾಡಬಾರ್ದು, ಅದು ತರ್ಪಣ ಕೊಡೋದಕ್ಕೆ ಒಂದೇ. ಉಳಿದ ಆಚರಣೆ ಮಾಡಬಾರ್ದು. ಅಲ್ಲಿ ಕುತ್ಕೊಂಡು ಮಾಡಿದರೆ ಮತ್ತೆ ಸ್ನಾನ ಮಾಡಬೇಕು. ದಕ್ಷಿಣಕ್ಕೆ ಅದನ್ನು ಮುಖ ಮಾಡಿ ಆಚಮನ ಮಾಡಿದರೆ ಪುನಃ ಸ್ನಾನೇನ ಶುದ್ಧತೆ. ಪಶ್ಚಿಮಕ್ಕೆ ಮಾಡಿದರೆ ಇನ್ನೊಂದು ಆಚಮನೆ ಎಕ್ಸ್ಟ್ರಾ ಮಾಡಬೇಕು. ಪೂರ್ವ, ಈಶಾನ್ಯ, ಉತ್ತರ ಅವು ಓಕೆ, ಗೊತ್ತಾಯ್ತಾ? ಯಾಕೆಂದ್ರೆ ಇವೆಲ್ಲ ಅದೇ ದಿಕ್ಕಾದ್ದರಿಂದಾಗೇ ನಮಗೆ ಯೋಚನೆ ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ಉತ್ತರ ದಿಕ್ಕಿಗೆ ಏನು ಮಾಡಿದರೂ ಕರೆಕ್ಟ್. ಅದು ಸಿದ್ಧಾಂತ ತಿಳ್ಕೊಂಡು ಏನು ಮಾಡಿದರೂ ಕೂಡ ಸಾರ್ಥಕ ಆಗ್ತದೆ, ಹೊರತಿಲ್ದ ಹೋದ್ರೆ ಅದು ಸಾರ್ಥಕ ಆಗೋದಿಲ್ಲ ಅಂತ ಹೇಳ್ತಾರೆ. ದಿಕ್ಕು ಭಾರಿ ಮುಖ್ಯ. ಉಪಪತ್ತಿ ಅದನ್ನು ತಿಳಿಸ್ತಾ ಸಾಧಕ ಇತಿ ವಕ್ಷಮಾಣಾನಾಂ ಸಾಧಕ ಇತಿ ಛಂದಸೋ ನಿರ್ದೇಶ ಯದ್ವಾ ಯುಕ್ತಯ ಪೂರ್ವಪಕ್ಷಸ್ಯೈವ ಸಾಧಕ ಇತಿ ನಾಕೃಷ್ಯತೆ. ಯುಕ್ತಯ ಅಂದಮೇಲೆ ಏನಿರಬೇಕು ಅದು ಗೊತ್ತಾ? ಯುಕ್ತಯ ಪುರುಷ ಸಾಧಕ ಇತಿ ನ ಆಕೃಷ್ಯತೆ. ಪೂರ್ವಪಕ್ಷ ಸಂಬಂಧಿನ್ಯೋ ಯುಕ್ತಯ ಇತ್ಯೇವ ಅರ್ಥ. ಕಾರಣ ಏನಂದರೆ ಸಾಧಿಕ ಆಗಬೇಕು. ಸಾಧಕ ಒಂದು ಪುಲ್ಲಿಂಗದ ಪದ ಆಯಿತು, ಯುಕ್ತಿ ಎಂಬ ಸ್ತ್ರೀಲಿಂಗದ ಪದ. ಅದಕ್ಕೆ ಛಂದಸ ಅಂತ ವೇದಗಳಲ್ಲಿ ಹೇಳಕ್ಕೆ ಬರುತ್ತೆ ಅಂತ ಅರ್ಥ. ಇನ್ನೊಂದು ಅರ್ಥ ಏನಂದರೆ ಅಲ್ಲಿ ಕಟ್ ಮಾಡ್ಕೊಂಬಿಡಿ, ಸಾಧಕ ಅನ್ವಯ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗೊತ್ತಾಯ್ತಾ? ಅದು ಶೇಷ ಅಂತ ಓದ್ಕೊಂಬಿಡಿ, ಸರಿ ಹೋಗುತ್ತೆ ಅಂತ ಹೇಳಿದ. ಪೂರ್ವಪಕ್ಷ ಸಂಬಂಧಿನ್ಯೋ ಯುಕ್ತಯ ಇತ್ಯೇವ ಅರ್ಥ. ಸಿದ್ಧಾಂತಸ್ಯೈವ ಸಾಧಕ ಇತ್ಯತ್ರ ನ್ಯಾಯ ಇತಿ ಶೇಷಃ. ಹಾಗಿದ್ರೆ ನ್ಯಾಯ ಅಂತ ಮಾಡ್ಕೊಂಡ್ರೆ ಪುಲ್ಲಿಂಗ, ನ್ಯಾಯ ಪುಲ್ಲಿಂಗ ಯೋಚನೆ ಇಲ್ಲ. ಯುಕ್ತಿ ಮಾಡಿಕೊಂಡ್ರೆ ಸ್ತ್ರೀಲಿಂಗ, ಅದು ಸಾಧಿಕ ಆಗಬೇಕು, ಸಾಧಕ ಅಂತ ಆಗೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ವ್ಯಾಕರಣ ವಿಷಯ ಸಂಬಂಧಪಟ್ಟಂಥ ಮಾತುಗಳು. ಅಥ ಯೋನ್ಯಧಿಕರಣಂ ಯೋನೇ ಶರೀರಂ. ಎಲ್ಲಿವರೆಗೆ ಹೋದ್ರೆ ಗೊತ್ತಾ? ಈಗ ಇದರ 29ನೇ ಸೂತ್ರ, ಅಷ್ಟು ಸೂತ್ರಕ್ಕೂ ಹೇಳೇ ಇಲ್ಲ, ಅದಿಷ್ಟಕ್ಕೂ ಬಂದೋಯ್ತು ಇದರೊಳಗೆ. ಈಗ 29ನೇ ಸೂತ್ರ ಅದು ಮುಗಿದೋಗ್ಬಿಡುತ್ತೆ, ಕೊನೆಗೆ ಹೋಯ್ತು ನಾವೀಗ, ಗೊತ್ತಾಯ್ತಾ? ಮೊದಲು ಹೇಳಿದ್ದೇನು? ಹುಟ್ಟುತ್ತಾನೆ, ಆಮೇಲೆ ಎಷ್ಟು ಕಷ್ಟಪಡ್ತಾನೆ, ಏನೇನಾಗ್ತದೆ, ತಪ್ಪಾಡಿ ನರಕಕ್ಕೆ ಹೋಗ್ತಾನೆ, ಮತ್ತು ಹುಟ್ಟಬೇಕಾದ್ರೆ ಹೇಗೆ ಹುಟ್ಟಿ ಬರಬೇಕು, ಈ ಮಧ್ಯೆ ಪ್ರೋಸೆಸ್, ಲಾಂಗ್ ಪ್ರೋಸೆಸ್ ಅದು. ಈ ವರ್ಷ ಸೀಟ್ ಸಿಗಲಿಲ್ಲ, ಸೀಟ್ ಮತ್ತೆ ಮುನ್ನಡೆಸಿದ್ರೆ ಕಾಯ್ಬೇಕು ಅವನು, ಮತ್ತೆ ಅಲ್ಲಿ ಅಪ್ಲೈ ಮಾಡಬೇಕು. ಈಗಿಲ್ಲ, ಮುಗಿದೋದು ಕಥೆ. ಯಾಕೆಂದ್ರೆ ಭಾರ ಆಯ್ತು, ಏಜ್ ಭಾರ ಆಗೋಯ್ತು. ಈಗ ಅಷ್ಟೊತ್ತಿಗೆ ಕೆಲಸತ್ತೆ ಅವ್ರಿಗೆ ಏಜ್ ಆಗಿಬಿಡುತ್ತೆ, ಕಥೆನೇ ಮುಗಿದೋಯ್ತು, ಗೊತ್ತಾಯ್ತಾ? ಅದು ಹುಷಾರಾಗಿರಿ ಅಂತ ಹೇಳೋದಕ್ಕೋಸ್ಕರ ಗತಿ ಹೋಗಿ ಬರೋದು ಹೇಳ್ತಾರೆ. ಅದನ್ನು ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ತಮಃ ಜ್ಞಾನೇನ. ಇದಿಷ್ಟು ಕೂಡ ಇದರಲ್ಲಿ ಬಂದು ಹೋಗುತ್ತೆ. ಈಗ ಒಳ್ಳೆಯ ಕೆಲಸ ಮಾಡಿದರೆ ಸ್ವರ್ಗ ಸಿಗುತ್ತಲ್ಲ ಮಾರಾಯ, ಅನಿತ್ಯ ಬೇರೆ ವಾಪಸ್ ಬರಬೇಕಲ್ಲ, ಉಪಯೋಗ ಇಲ್ಲ. ನಾವು ಎರಡು ಥರ ಬೋಗಿಲ್ಲ ಕುತ್ಕೊಂಡ್ಬಿಟ್ಟ, ಆಮದ ಚೇಂಜ್ ಮಾಡಬೇಕು ಮುಂದೆ ಅಂದ, ಏನು ಮಾಡ್ತಾರಾಗ? ಅಯ್ಯೋ ಬಜೀತೆ ಮತ್ತೆ. ಯಾಕೆ ಆರೋ ನಿದ್ದೆ ಒಳ್ಳೆ ಕೊಟ್ಟಿದೆ ಪಾಪ ಅವನು, 2 ತಾಸು ಇರೋದು ಕಡೆ ಚೇಂಜ್ ಮಾಡಬೇಕು ಅವನು. ಅವು ಇನ್ನೊಂದು ಮತ್ತೆ ಮಾಡಿದ್ದೆ, ರಾತ್ರಿ ನಿದ್ದೆಯಲ್ಲಿ ಆ ಥರದಿಲ್ಲ, ಆರಾಮಲ್ಲಿ ಬಿಡ್ತಾರೆ. ಸ್ಟ್ರೈಟ್ ಅಂದ ತಕ್ಷಣ ಸುಖ ಮಾಡ್ಕೊಂಡ್ಬಿಡ್ತಾರೆ. ತಿಳಿತಾ? ಅಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕಾಗಿಯೇ ಅದು ಸ್ವರ್ಗಕ್ಕೆ ಹೋಗೋದು ಅಂದರೆ ಸ್ಟಾಪ್ ಗ್ಯಾಪ್ ಹೊರತು ಪರ್ಮನೆಂಟ್ ಅಲ್ಲ ಅದು. ಅದಕ್ಕೆ ಇದು ಬೇಡ ನಮಗೆ. ಡೈರೆಕ್ಟ್ ಟ್ರೈನ್ ಬೇಕು, ಡೈರೆಕ್ಟ್ ಪ್ಲೈನು, ಡೈರೆಕ್ಟ್ ಟ್ರೈನ್, ಗೊತ್ತಾಯ್ತಾ? ನಿಮಗೆ ಗೊತ್ತಿರಬೇಕು. ಡೈರೆಕ್ಟ್ ಫ್ಲೈಟ್ ದುಡ್ಡು ಜಾಸ್ತಿ, ರೌಂಡ್ ಓವರ್ಟಿಗೆ ಕಡಿಮೆ. ಯಾಕೆ? ಅವ್ರಿಗೆ ಬೆನಿಫಿಟ್ ಇದೆ, ಬೆನಿಫಿಟ್ ಇಲ್ಲ, ಇಲ್ಲಿ ಲಾಸ್ ಇದೆ, ಟೈಮ್ ಆದ್ದರಿಂದಾಗಿದೆ ಜಾಸ್ತಿ. ಅದು ಜಾಸ್ತಿ ಕಷ್ಟ ದುಡ್ಡು ಇದು. ಯಾಕಂದರೆ ಅನುಕೂಲ ನಿಮಗಿದೆ, ಈಗ ಬೇಗ ಹೋಗ್ತೀರಿ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಮೋಕ್ಷಕ್ಕೆ ಹೋಗೋದು ಕಷ್ಟಪಡ್ಬೇಕು ಜಾಸ್ತಿ. ಯಾಕೆ ಕಷ್ಟಪಡಬೇಕು? ಸಾಧನೆ ಜಾಸ್ತಿ, ಪರ್ಮನೆಂಟ್ ಆದ್ದರಿಂದ ಬೇಕು.
ಸ್ವಾಭಾವಿಕ ಯೋನೇ ಶರೀರಂ, ಇದು ಸೂತ್ರದಲ್ಲಿ ಹೇಳ್ತಾರೆ. ಕೊನೆಯೇ ಹುಟ್ಟೋದು ಹೇಗೆ ಗೊತ್ತಾ? ಈ ಹುಟ್ಟಿ ಬರಬೇಕು. ಎಷ್ಟು ಲಾಂಗ್ ಪ್ರೊಸೆಸ್ ನೋಡಿ. ಸತ್ರ ಮತ್ತೆ ಹೋಗೋದಿಲ್ಲ, ಮಳೆಯಿಂದ ಬಿಡಬೇಕು. ಬಿದ್ದಿದ್ದೆಲ್ಲ ಹುಟ್ಟುತ್ತಾ ಇರೋದು ಗ್ಯಾರಂಟಿ ಇಲ್ಲ. ಗೊತ್ತಾ? ಬರಗಾಲ ಬಂದರೆ ಹುಟ್ಟು ನಿಂತೋಯ್ತು ಅಂತ ಅರ್ಥ. ಇರೋ ಸಾಯ್ತಾರೆ, ಹುಟ್ಟೋಗಿಲ್ಲ, ಎರಡೆರಡು ಬೇರೆ. ಹುಟ್ಟಿಲ್ಲ, ಇದೆಲ್ಲ ಸಾಯ್ತಾರೆ. ಸಾಯೋದಕ್ಕೆ ಬ್ಯಾನ್ ಇಲ್ಲ, ಬರಬರಿ ಬೇಸತ್ತು ಹೋಗ್ತಾರೆ. ಮಳೆ ಇಲ್ಲ, ಹುಟ್ಟಿಲ್ಲ, ದೇಶ ನಾಶ ಆಗಕ್ಕೆ ಶುರುವಾಗ. ಅದು ಮೊದಲು ಮಳೆ ನಿಲ್ಲಿಸಿಬಿಡ್ತಾರೆ. ಕೊನೆಗೆ ಏನಾಗುತ್ತೆ, ಪಡೆಯೋಕ್ಕಾದರೆ ಫಸ್ಟ್ ಮಳೆ ನಿಂತು ಹೋಗ್ಬಿಡುತ್ತೆ. ಅಲ್ಲಿ ಸೃಷ್ಟಿ ಇಲ್ಲ, ಫರ್ದರ್ ಸೃಷ್ಟಿ ಇಲ್ಲ. ಆಗ ಫರ್ದರ್ ಅಪಾಯಿಂಟ್ಮೆಂಟ್ ಸ್ಟಾಪ್ ಅಂತಾರಲ್ಲ, ಅಲ್ಲಿಗೆ ನಾವು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತಾರೆ ಅಂತ ಅರ್ಥ. ಫ್ಯಾಕ್ಟ್ರಿ ಕ್ಲೋಸ್ ಆಗುತ್ತೆ ಈಗ. ಆಮೇಲೆ ನಿಧಾನ ಇರೋರೆಲ್ಲ ನಾಟಿಗೆ ನೀರೆಲ್ಲ ಸತ್ತೇ ಹೋಗ್ತಾರೆ. ಆ್ಯಕ್ಚುಲಿ ಅದು ಹುಟ್ಟಾಗಿಲ್ಲ, ಸಾಯ್ತು. ಅದಕ್ಕೆ ಜೀವನ ಅಂಬೋದು ನೀರಿಗೆ ಜೀವನ ಅಂತಲೇ ಕರೀತಾರೆ. ಇದೆಲ್ಲ ಹೇಳಿ ಆಮೇಲೆ ಹೋಗೋದೇನು ಬರೋದೇನು, ಈ ಹುಟ್ಟೋದು ಗ್ಯಾರಂಟಿ ಇಲ್ಲ, ಎಲ್ಲಿ ಹುಡ್ತಾರೋ ಗೊತ್ತಿಲ್ಲ, ಹುಟ್ಟಿದ ಯಾವ ಸಾಯ್ತಾನೋ ಗೊತ್ತಿಲ್ಲ, ಸಾಧನೆ ಆಗೋದು ಎಷ್ಟು ಕಷ್ಟ ಇದೆ ಅಂಥೇಳಿ. ಇಂಥ ಅಕಸ್ಮಾತ್ ಸ್ವರ್ಗಕ್ಕೆ ಹೋದ್ರೂ ಉಪಯೋಗ ಇಲ್ಲ, ನರಕಕ್ಕೆ ಹೋದರೆ ಭಾರಿ ಕಷ್ಟ, ತಮಸ್ಗೆ ಹೋದ್ರೂ ಕತೆ ಮುಗಿದೋಗ್ಬಿಡ್ತು. ಇವೆಲ್ಲ ಕೇಳಿದ್ರೆ ಸವಾಸನ ಬೇಡ ನಮಗೆ, ಗಟ್ಟಿ ದಾರಿ ಅಂತ ಹೇಳ್ತಾರೆ. ಆಗ ಭಕ್ತಿಪಾದ ಶುರುವಾಗ್ತದೆ. ಇದು ಬೇಡ ಅನ್ನೋನಿಗೆ ಇದಿಷ್ಟು ಕೂಡ. ಅದು ಕಂಡುಕೊಂಡವ್ರು ಹೋದ್ರೆ ಏನಾಗಿಬಿಡುತ್ತೆ ಅವ್ರಿಗೆ ಗೊತ್ತಿಲ್ಲ, ಇದು ಎನ್ಕ್ಯಾಶ್ ಮಾಡ್ತಾ ಕೂತ್ಬಿಡ್ತಾರೆ ಅಷ್ಟೇ. ಅವ್ನು ಹೇಳ್ತಿರ್ತಾನೆ ಮಾಡೋದಿಲ್ಲ ಅದನ್ನು, ಯಾಕಂದ್ರೆ ಹಸಿವೇನಾಗಿಲ್ಲ ಫಸ್ಟ್ ಅವನಿಗೆ. ಅದಕ್ಕೆ ವೈರಾಗ್ಯ ಬರಬೇಕು ಯಾವಾಗ. ವೈರಾಗ್ಯ ಇಲ್ಲದೆ ಹೋದರೆ ಅಧ್ಯಯನಕ್ಕೆ ಅವಕಾಶ ಇಲ್ಲ. ನಾವೇನು ಇವತ್ತು ಕಾಂಪಿಟೇಷನ್ ಅಂದರೆ ನಮ್ಮಲ್ಲಿ 100 ಜನ 1000 ಜನ ಈ ಥರ ಲೆಕ್ಕ ಹಾಕಬಾರ್ದು. ಒಬ್ಬನೇ ಇದ್ದರೂ ಸಾಕು. ಒಬ್ಬನೇ ಇದ್ದರೂ ಕೂಡ ಅಧಿಕಾರ ಒಬ್ಬರಿಂದ ಎಂಥ ಅದ್ಭುತ ಕೆಲಸ ಆಗಲಿಲ್ಲ. ಆಸಕ್ತನಾಗಿರಬೇಕು, ಆಸಕ್ತನಾಗಿರಬೇಕು, ಅರ್ಹತೆ ಇರಬೇಕು. ಎರಡೆರಡು, ಬರೀ ಆಸಕ್ತಿ ಇದ್ದರೆ ಸಾಲದು, ಅರ್ಹತೆ ಇರಬೇಕು. ಅಂಥವನು ಕೊಟ್ಟ ಸಾಧನೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ ವೈರಾಗ್ಯ ಪಾದ ಮೊದಲು ಅದನ್ನು ಪಾಠ ಹೇಳಬೇಕು ಫಸ್ಟು. ವೈರಾಗ್ಯ ಪಾಠ ಹೇಳ್ಬಿಟ್ರೆ ಇಲ್ಲ ಹೋಗ್ಬಿಡ್ತಾರೆ, ಭಾಳ ಜನ ಇರೋದಿಲ್ಲ, ಕೈಬೋದು ಹೋಗ್ಬಿಡ್ತಾರೆ. ಉಳ್ಕೊಂಡವ್ರು ಗಟ್ಟಿ ಉಳ್ಕೊತಾರೆ. ಉಳ್ಕೊಂಡವರು ಗಟ್ಟಿ ವ್ಯಕ್ತಿಗಳಾದ್ರಿಂದ ಅವ್ರಿಗೆ ದೊಡ್ಡ ಅಚೀವ್ಮೆಂಟ್ ಮಾಡ್ಬೋದು. ಅಲ್ಲಿಗಿರಲಿ. ಅದಾದ ಒಟ್ಟು ಏನಾಯ್ತು ಈಗ ವೈರಾಗ್ಯ ಬರೋಕ್ಕೆ ವೈರಾಗ್ಯ ಪಾದ ವೈರಾಗ್ಯ ವಿಷಯ ಆಯಿತು. ಹಾಂ, ಅದಕ್ಕೆ ಅದೇ ಹೇಳಿದ್ದು. ಅದೆಲ್ಲ ಆದಮೇಲೆ ಕೊನೆಗೆ ಇದನ್ನು ಹೇಳಿದ್ದು. ಕೊನೆಗೆ ಯಾಕೆಂದ್ರೆ ಇದಂತೂ ಬಿಟ್ಟಿದ್ದಲ್ವ, ಇದು ಕಾಮನ್ ಅಂತ ಹೇಳೋದಕ್ಕೋಸ್ಕರ ಅದು ಹೇಳಿದ್ದು. ನಾಳೆ ಬರ್ತದಲ್ಲ, ನಾಳೆ ಬರುತ್ತಾ ವಿಚಾರ. ಹಾಂ, ಯಾಕೆ ಬಿಟ್ಟರೆ ಅಲ್ಲಿ ಹೇಳ್ಬಿಟ್ಟಿದಾರಲ್ಲ. ಅದಕ್ಕೆ ಅದ್ರ ಓದೋರಿಗೆ ಪ್ರಾಬ್ಲಮ್ ಬರುತ್ತೆ. ಈಗ ಧೈರ್ಯ ಸುಧಾ ಓದ್ತಾರೆ, ತತ್ವಪ್ರಕಾಶ ಓದಿಬಿಟ್ರೆ ಸುಧಾ ಸರಿಯಾಗಿ ಅರ್ಥ ಆಗೋದಿಲ್ಲ. ಅರ್ಥ ಆಯ್ತಾ? ತತ್ವಪ್ರಕಾಶ ಓದೇ ಸುಧಾ ಓದಬೇಕು. ಇವತ್ತಿಲ್ಲ, ಆ ಪದ್ಧತಿ ಹೋಗ್ಬಿಟ್ಟಿದೆ ಬರ್ತಾ ಬರ್ತಾ. ಅರ್ಥ ಆಯ್ತಾ? ಅದರಿಂದಾಗಿ ಕ್ವಾಲಿಟಿ ಡೌನ್ ಆಗುತ್ತೆ. ಫುಲ್ ಇದೆ, ಒಂದಕ್ಕೂ ಬಿಟ್ಟಿರಲ್ಲ ಭಾಷೆ, ಒಂದು ಸೂತ್ರನೂ ಬಿಟ್ಟಿಲ್ಲ ಅದರಲ್ಲಿ.